ಹೇಳಿದ್ದಾರೆ. ಅದು ಭಾಳ ಖುಷಿ ಆಗ್ತದೆ ನೋಡಲಿಕ್ಕೆ. ಮತ್ತು ಈಗಿನವರು ಜನತೆಗಳು, ಈಗಿನ ಯೂತ್ಸ್ ತಿಳ್ಕೊಬೇಕಾಗಿರೋಂಥ ವಿಚಾರ ಇದು. ಜಾತಿ ಅನ್ನೋದು ಯಾವುದೂ ಇಲ್ಲ, ಎಲ್ಲರೂ ಒಂದೇ ಅನ್ನೋದನ್ನು ತಿಳಿಬೇಕಾಗಿರೋದು ಭಾಳ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಆ್ಯಕ್ಟಿಂಗು ಚೆನ್ನಾಗಿದೆ. ಹೊಸಬರಾಗಿ ಇಲ್ಲಿ ಅವಕಾಶ ಕೊಟ್ಟಿರೋದು ಭಾಳ ಖುಷಿ ಕೊಡುವಂಥ ವಿಚಾರ. ಚೆನ್ನಾಗಿದೆ ಸರ್. ಮನೋರ್ ಆ್ಯಕ್ಟಿಂಗ್ ಹೆಂಗಿದೆ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸ್ಟೋರಿ ಆಗಿದೆ, ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ತೊಂದರೆ ನೋಡ್ಬೋದು. ಸೂಪರ್ ಇದೆ ಸರ್. ಮೂವಿಲಿ ಜಾತಿ ಅನ್ನೋರಿಗೆ ಎಕ್ಕಡದಲ್ಲಿ ಹೊಡೆದಂಗೆ ಐತೆ. ಸೂಪರ್ ಫಿಲಮ್. ಮನೋರ್ ಆ್ಯಕ್ಟಿಂಗ್ ಹೆಂಗಿದೆ? ಎಲ್ಲ ಸೂಪರ್ ಇದೆ ಸರ್. ಒಳ್ಳೆ ಫೀಲಿಂಗ್ ಇದೆ, ಒಳ್ಳೆ ಸ್ಟೋರಿ ಇಟ್ಟಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಚೆನ್ನಾಗಿ ಸಿನಿಮಾ ಮೂವಿ ನೋಡ್ಬೋದು ಸರ್, ಪರವಾಗಿಲ್ಲ. ತಬ್ಲಮಣಿ ಮಾತ್ರ ಸೂಪರಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾರೆ. ಮತ್ತು ಅವರು ಇನ್ನೊಬ್ರು ಅವರ ಸಿನಿಮಾ ಗೊತ್ತಿಲ್ಲ, ಅವರು ಸೂಪರ್ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಎಲ್ಲ ಚೆನ್ನಾಗಿದೆ, ನೋಡ್ಬೋದು ಸರ್. ಮೂವಿ ಚೆನ್ನಾಗಿ ಇಷ್ಟ ಆಯಿತು, ಚಾರು ತುಂಬ ಇಷ್ಟ ಆಯಿತು. ಮನೋರ್ ಆ್ಯಕ್ಟಿಂಗ್ ಹೆಂಗಿದೆ ಸರ್? ಇದು ಸಿನಿಮಾ ಭಾಳ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಜಾತಿ ಬಗ್ಗೆ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ಭಾಳ ಒಂದು ವಿಶೇಷವಾದ ಸಿನಿಮಾ, ಭಾಳ ಒಂದು ಅರ್ಥಗರ್ಭಿತ ಚಿತ್ರ. ಭಾಳ ಒಂದು ಕಷ್ಟಪಟ್ಟು ಒಳ್ಳೆ ಚಿತ್ರ ಮಾಡಿದ್ದಾರೆ ಸರ್. ಚೆನ್ನಾಗಿದೆ ಸರ್. ಮನೋರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಬಟ್ ಈಗ ಅವರು ಯಾವುದೋ ಒಂದು ಇದರಲ್ಲಿ ಸುಳಿಯಲ್ಲಿ ಸಿಗಾಕೊಂಡು ಒದ್ದಾಡ್ತಾರೆ, ಅಷ್ಟು ಮಾತ್ರ ಗೊತ್ತು. ಸೂಪರ್ ಆಗಿದೆ ಸಿನಿಮಾ, ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಟೋಟಲ್ ಮೂವಿ ಕೇಳಿ. ಮನು ಮಾಡಿರೋರು ಕಾಮಿಡಿ ಕಿಲಾಡಿಗಳಿಂದ ಕಾಮಿಡಿ ಕಿಲಾಡಿಗಳಿಂದ ಇಲ್ಲಿ ಬಂದಿತ್ತು. ನಾನು ಆರ್ಟಿಸ್ಟು, ನಾನು NGO ಕ್ಯಾರೆಕ್ಟರ್ ಮಾಡಿರೋಳು ನಾನೇನೆ. ಚೆನ್ನಾಗಿದೆ. ಇಲ್ಲ, ವೀರನು ಚೆನ್ನಾಗಿದೆ, ಆ್ಯಕ್ಟಿಂಗ್ ಮಾಡಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿದೆ ಮೂವಿ. ಮೂವಿಲಿ ಅದೇ ನಮ್ಮ ಜಾತಿನೇ ನಾವು ಕೀಳಾಗಿ ನೋಡಬಾರ್ದು ಅನ್ನೋದು ಇಷ್ಟ ಆಯಿತು. ನಮ್ಮ ಜಾತಿನ ನಾವು ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ. ಮನೋರ್ದು ಆ್ಯಕ್ಟಿಂಗ್ ಸಖತ್ತಾಗಿದೆ. ಮುಂದೆ ಬೆಳೀತಾರೆ ಸರ್ ಅವರು. ಚೆನ್ನಾಗಿದೆ ಸರ್ ಮೂವಿ. ಸರ್ ಮೂವಿ ನಾನೀಗ ನೋಡಿದೆ, ನಾನೀಗ ಮೂವಿ ನೋಡಿದೆ. ಒಬ್ಬ ಎಲ್ಲೋ ಇದ್ದಂಥ ಹುಡುಗ, ಕಾಮಿಡಿ ಹುಡುಗ, ಈ ಮಟ್ಟಕ್ಕೆ ಸಾಹಸ ಮತ್ತು ಈ ಮಟ್ಟಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಯಾಕೆಂತ ಅಂತಂದರೆ ಆ ನಿರ್ಮಾಪಕರು ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂತ ಅಂತಂದರೆ ಹೊಸಬ್ರಿಗೆ ಸಿನಿಮಾ ಮಾಡೋದು ಅಪರೂಪ. ಹಾಗಾಗಿ ಈ ಸಿನಿಮಾದಲ್ಲಿ ಒಳ್ಳೆ ಎಮಿಲೆಟ್ ಇದೆ, ತುಂಬ ಚೆನ್ನಾಗಿದೆ. ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ತುಂಬ ಅದ್ಭುತವಾಗಿದೆ. ಹಾಗಾಗಿ ಹೊಸಬ್ರನ್ನ ಬೆಳೆಸಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ನಮಸ್ಕಾರ ಸರ್. ನಾನು ಕಾಮಿಡಿ ಕಿಲಾಡಿ ರಮೇಶ್ ಯಾದವ್ ಅಂತ, ಅಲ್ಲಿಂದ ಬಂದು ಕುಲದಲ್ಲಿ ಕೀಳಿ ಯಾವುದೋ ಚಿತ್ರದಲ್ಲಿ ಒಂದು ಪಾತ್ರ ಕೂಡ ಮಾಡಿದ್ದೀನಿ. ಇದೊಂದು ಹೊಸ ಪ್ರಯತ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಚೆನ್ನಾಗಿದೆ ಅಂತ ನಾವು ಹೇಳೋದಕ್ಕಿಂತ ಅಭಿಮಾನಿ ದೇವರುಗಳೇ ಹೇಳಿದರೆ ಭಾರಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಉತ್ತರ ಅವರೇ ಕೊಡ್ತಾರೆ. ಅವರೇ ಬೆಳೆಸಿ ಆರೈಸಿ ಆಶೀರ್ವಾದಿಸ್ಬೇಕಂತ ಕೇಳ್ತಿದ್ದೀನಿ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಚೆನ್ನಾಗಿದೆ ಸರ್ ಮೂವಿ. ಭಾಳ ಕ್ಲೀನ್ ಹಾಕ್ಕೊಡ್ತೀನಿ. ಭಾಳ ಪಿಕ್ಚರು ಸೂಪರ್ ಆಗಿದೆ ಸರ್. ಗ್ಯಾರಂಟಿ ವೀರೇಶ್ವರ ಚಿತ್ರಮಂದಿರದಲ್ಲಿ 4 ವಾರ ಓಡಿಸ್ಬೇಕು. ಇಂಥ ಪಿಕ್ಚರ್ಗೆ ಮೆಜೆಸ್ಟಿಕಲ್ಲಿ ಕೊಡಲ್ಲ ಥಿಯೇಟ್ರ್ಗಳು. ಅದ್ಯಾವುದೋ ಸಂತೋಷಿ ಕೊಟ್ಟವರ ಜೈ ಕಿಸಾನ್ ಅಂತ, ಏನೂ ಚೆನ್ನಾಗಿಲ್ಲ ಪಿಕ್ಚರ್. ಅದು ನಾವು ನೋಡಿಲ್ಲ, ಇವತ್ತು ರಿಲೀಸ್ ಆಗಿರೋದು. 6 ಹೀರೋಯಿನ್ ಮಾತ್ರ ಸಕಾಲ ಮಾಡೋಳೆ. ಒಂದು ಸೆಕ್ಸ್ ಡ್ರೆಸ್ಸೇ ಆಗಲಿ, ಯಾವ ಆಗಲಿ ಆ ಥರ ಡ್ರೆಸ್ಸೇ ಕೊಟ್ಟಿಲ್ಲ. ಲಂಗ ದಾವಣಿ ಸೂಪರ್ ಆಗಿದ್ದಾಳೆ. 2 ಹಾಡು ಕೊಟ್ಟಿದ್ದಾರೆ, 2 ಹಾಡು ಸೂಪರು. ಗೊತ್ತಾಯ್ತಾ? ರಾಮಾಚಾರಿ ಸೀರಿಯಲ್ ಖಂಡಿತ ನೋಡ್ತೀನಿ, ಈಗಲೂ ನೋಡ್ತೀನಿ. 9 ಗಂಟೆಗೆ ಗೊತ್ತಾಯಿತು, 10 ಗಂಟೆಗೆ ಗೊತ್ತಾಯಿತು. ಇನ್ನೇನು ಮುಗಿಯೋ ಹಂತದಲ್ಲಿದೆ ಅದು. ಇದೇ ಬರ್ತೀನಿ. ನನ್ನ ಆಸೆ ಏನು ಅಂದರೆ ಈ ಹೀರೋ ಬದಲು ರಾಮಾಚಾರಿ ರುಚಿ ಕೊಟ್ಬಿಟ್ಟಿದ್ರೆ ಸೂಪರಾಗಿ ಓಡಿರೋ ಪಿಕ್ಚರಿನ. ಸೂಪರ್ ಆಗಿ ಓಡಿರೋ ಪಿಕ್ಚರು. ರಾಮಾಚಾರಿ ಚಾರುಗೆ ಜೈ ಗಂಡ್ಮಗು ಆಗುತ್ತೆ. ಹೋಗಮ್ಮ, ನನ್ನ ಅಪ್ಪಾಜಿ ಡಾಕ್ಟರ್ ವಿಷ್ಣುವರ್ಧನ್ ಹುಡ್ತಾನೆ. ಡಾಕ್ಟರ್ ವಿಷ್ಣುವರ್ಧನ್ ಹುಡ್ತಾನೆ. ಯಾರ್ದು ಹೀರೋ ಆ್ಯಕ್ಟಿಂಗು ಚೆನ್ನಾಗಿದೆ, ಹೀರೋಯಿನ್ ಆ್ಯಕ್ಟಿಂಗು ಚೆನ್ನಾಗಿದೆ. ಅವಳು ಯಾರೋ ಅವಳು DC ಪಾತ್ರ ಮಾಡಿದ್ದ, ಅವಳ ಹೆಸರು ನಂಗೆ ಗೊತ್ತಿಲ್ಲ. ಅವಳು ಚೆನ್ನಾಗಿ ಮಾಡಿದ್ದಾಳೆ. 4 ಸೀನ್ ಮಾಡಿದ್ರು ಸೂಪರಾಗಿ ಮಾಡಿದ. ನಾನು ಎಲ್ಲದಕ್ಕಿಂತ 1 ವರ್ಷದಿಂದ ಈ ಪಿಕ್ಚರ್ ಕಾಯ್ತಾ ಇದ್ದೆ. ನಾನು ಚಾರು ಮೇಡಮ್ಗೋಸ್ಕರ ಬಂದಿರೋ ಸರ್. ಈ ವಾರ ಎಲ್ಲ ಫುಲ್ಲು ನೋಡ್ತೀನಿ ಸರ್. ಇದೇ ಥಿಯೇಟ್ರಲ್ಲಿ ದಿನ 1 ನಿಮಿಷ ಬಂದು ನೋಡ್ತೀನಿ, ಮಿಸ್ ಆಗಲ್ಲ. ನನಗಿಷ್ಟ. ರಾಮಾಚಾರಿ ಸೀರಿಯಲ್ ಸಕ್ಕದ ಮಾಡಿದ ಆ್ಯಕ್ಟಿಂಗ್. ಅಷ್ಟು ಸ್ಟಾರ್ಟಿಂಗಲ್ಲಿ ಗರ್ವ ಅಹಂಕಾರ ಇದ್ರೂ ನಮ್ಮ ರಾಮಾಚಾರಿನ ಆ ಮನೆಯವರ ನಡವಳಿಕೆ ಎಲ್ಲ ನೋಡಿ ಹೆಂಗೆ ತಿದ್ಕೊಂಡಿದ್ದಾಳೆ. ಬುದ್ಧಿ ಅಂದರೆ ಸಕ್ಕದ ತಿಳ್ಕೊಂಡಿದ್ದಾಳೆ. ಒಳ್ಳೆ ಆ್ಯಕ್ಟಿಂಗ್ ಮಾಡೋವಳೆ. ಸೀರಿಯಲಲ್ಲೂ ಚೆನ್ನಾಗಿ ಮಾಡಿದ್ದಾಳೆ, ಇದರಲ್ಲೂ ಚೆನ್ನಾಗಿದೆ. ಇದೇ ಥರ ಒಳ್ಳೊಳ್ಳೆ ಪ್ರೊಡ್ಯೂಸರು ಈ ಡೈರೆಕ್ಟರ್ ಅವಳು ಹಾಕ್ಕೊಂಡು ತೆಗಿಬೇಕು. ಗಿಣಿರಾಮ ಅಂತ ಒಂದು ಸೀರಿಯಲ್ ಬಂತು, 2 ಸೀರಿಯಲ್ ಮಾಡಿದ್ದವಳು.
ನಯನ ನಾಗರಾಜು ಮತ್ತು ಅವ್ರು ಬೋರ್ಡ್ಗೆ ಇಲ್ಲ ಅಂಥವ್ರಿಗೆಲ್ಲ ಅವಕಾಶ ಕೊಡಲ್ಲ, ಕೊಡಬೇಕು, ಎಲ್ಲರಿಗೂ ಕೊಡಬೇಕು, ಕನ್ನಡದವ್ರು ಹೀರೋಯಿನ್ಗೆ ಎಲ್ಲರಿಗೂ ಕೊಡಬೇಕು ಸರ್. ಚಾರುಗೆ ಗಂಡ್ಮಗು ಆಗುತ್ತೆ. ವಿಶ್ ಆಲ್ ದ ಬೆಸ್ಟ್. ನಾವು ಮಾಡಿಲ್ಲ ಅಣ್ಣ, ನಾನು ಫ್ಯಾನು, ಚಾರು ಫ್ಯಾನ್ ಮಾಡೋಣ. ರಾಮಾಚಾರಿ ಏನು ಮಾಡಿದಾಳೆ ಅವಳು, ಅವಳು ಫ್ಯಾನು. ಈ ಪಿಕ್ಚರ್ಗೋಸ್ಕರ 1 ವರ್ಷದಿಂದ ಕಾಯ್ತಾ ಇದ್ದೆ. ಥ್ಯಾಂಕ್ ಯು.